ಮಸೊಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಚಿಕ್ಕ ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆ ಹಾಕಿದ ನಂತರ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಸ್ಲೈಸ್ ಮಾಡಿ ಹಾಕ್ಕೊಳ್ಬೇಕು. ನಂತರ 4 ಅಥವಾ 5 ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ಬೇಕು. ನಾನು 4 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂತಂದರೆ ಜಾಸ್ತಿ ಏನಾದರೂ ತೊಗೋಬೋದು. 4 ಅಥವಾ 5 ಹಸಿಮೆಣಸನ್ನು ತೊಗೊಂಡು ಸ್ಲೈಸ್ ಮಾಡಿ ಹಾಕ್ಕೊಳ್ಬೇಕು. ನಂತರ 2 ಚಿಕ್ಕ ಟೊಮೆಟೊನು ಹಾಕ್ಕೊಂಡು, ಬೆರಕೆ ಸೊಪ್ಪು ಅಂತೇಳಿ ಹಳ್ಳಿ ಕಡೆ ಸಿಗುತ್ತೆ, ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಅಂತ ಅನಿಸುತ್ತೆ, ಆ ಸೊಪ್ಪನ್ನು ತೊಗೊಂಡಿದ್ದೀನಿ. ನಂತರ 1 ಗ್ಲಾಸ್ ನೀರು ಹಾಕಿ 1 ಟೇಬಲ್ ಸ್ಪೂನ್ ಉಪ್ಪು, 1.5 ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಅದನ್ನು 4 ಅಥವಾ 5 ವಿಷಲ್ನ ಮಾಡಿಸ್ಕೊಳ್ಬೇಕು. ವಿಷಲ್ ಆದ ನಂತರ ಸೊಪ್ಪನ್ನೇ ಬೇರೆ, ಅದರದ್ದು ನೀರನ್ನೇ ಸಪ್ರೇಟ್ ಮಾಡ್ಕೊಳ್ಬೇಕು. ಸೊಪ್ಪನ್ನ ಸಪ್ರೇಟ್ ತೊಗೊಂಡಿರೋಂಥ ಸೊಪ್ಪನ್ನು ಚೆಂದ ಸ್ಮ್ಯಾಶ್ ಮಾಡಿ ನೀರಿಗೆ ಅದನ್ನು ಮಿಕ್ಸ್ ಮಾಡಬೇಕು. ಸೊಪ್ಪನ್ನು ಸೋರಿಸ್ಕೊಂಡಿರೋಂಥ ನೀರಿಗೆ ಅದನ್ನು ಮಿಕ್ಸ್ ಮಾಡಿ, ನಂತರ ಒಗ್ಗರಣೆಗೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಬೇಕು. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಮತ್ತು ಸಾಸಿವೆನ ಹಾಕಿ ಒಗ್ಗರಣೆ ಮಾಡಿಕೊಂಡು, ನಾವು ಆವಾಗಲೇ ತೆಗೆದಿಟ್ಕೊಂಡಿರೋಂಥ ಸೊಪ್ಪುದು ಮಿಕ್ಸ್ ಇರುತ್ತಲ್ಲ ಸಾಂಬಾರು, ಅದನ್ನು ಮಿಕ್ಸ್ ಮಾಡಿ, ಉಪ್ಪು ಆವಾಗಲೇ ಹಾಕಿರ್ತೀವಿ, ಬೇಕಾದರೆ ನೀವು ರುಚಿಗೆ ನೋಡಿ ಹಾಕ್ಕೊಳ್ಬೋದು. ಹಾಕಿದ ನಂತರ ಹಳ್ಳಿ ಕಡೆ ಮಾಡುವಂತಹ ಮಸೊಪ್ಪು ಸಾಂಬಾರು ಮತ್ತು ಮುದ್ದೆ ರೆಡಿ. ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ.